ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾ ಕುಮಾರ್. ನಾವೀಗ ನೋಡೋಣ ಮೆಂತೆ ಪಲ್ಯದಿಂದ ಯಾವ ಥರ ಪಲ್ಯ ಮಾಡೋದು. ಮೆಂತೆ ಪಲ್ಯ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಮತ್ತು ಬೇಳೆ ಕುದಿಸಿರೋದು. ಕಡಾಯಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೋಣ. ಜೀರಿಗೆ ಸಾಸಿವೆ, ಕರಿಬೇವು, ಕೊತ್ತಂಬರಿ, ಮೆಂತೆ. ಅದಕ್ಕೂ ಮೊದಲು ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಮೆಂತೆ ಪಲ್ಯ ಹಾಕಿ ತಾಳಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರ ಹಾಕೋಣ. ಇದಕ್ಕೇ ಈರುಳ್ಳಿ ಬಾಯ್ಲ್ ಆಗುವಾಗ ಹಸಿಮೆಣಸಿನ್ಕಾಯಿ ಖಾರ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದು, ಅದರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ಜಾಸ್ತಿ ಒಣ ಖಾರನೇ ಯೂಸ್ ಮಾಡಿ. 1 ಮಿನಿಟ್ ಆದಮೇಲೆ ಮೆಂತೆ ಪಲ್ಯ ಹಾಕಿ ತಾಳಿಸೋಣ. ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಯಾವುದೇ ಪಲ್ಯ ಯೂಸ್ ಮಾಡೋಕ್ಕಿಂತ ಬಿಫೋರ್ ಚೆನ್ನಾಗಿ ತೊಳೆದು ಪಲ್ಯನ ಯೂಸ್ ಮಾಡಿ. ಯಾವುದೇ ಇರ್ಬೋದು, ಮೆಂತೆ ಪಲ್ಯ, ಪಾಲಕ್ ಪಲ್ಯ, ಹುಣ್ಚಿಕಾಯಿ, ಈವನ್ ಕರಿಬೇವು ಕೂಡ ನಾವು ಏನು ಮಾಡಬೇಕು, ತೊಳೆದು ಯೂಸ್ ಮಾಡಬೇಕು. ಮೆಂತೆ ಪಲ್ಯ ಹಾಕಿ ಒಂದು 2 to 3 ಮಿನಿಟ್ಸ್ ಬಿಡಬೇಕಾಗತ್ತೆ ಕಲಿಸ್ತಾ. 2 to 3 ಮಿನಿಟ್ಸ್, 3 ನಿಮಿಷದವರೆಗೂ ಅದು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಈ ಮೆಂತೆ ಪಲ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಮೆಂತೆ ಪಲ್ಯ ತಿನ್ನೋದ್ರಿಂದ ನಮಗೆ ರಕ್ತ ಕಮ್ಮಿ ಇದ್ದರೆ, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇತ್ತಂದರೆ ಜಾಸ್ತಿ ಆಗುತ್ತೆ. ಸೊ ನೀವು ವಾರದಲ್ಲಿ 4 ರಿಂದ 5 ಸಲ ಮೆಂತೆ ಪಲ್ಯ ತಿನ್ನಲೇಬೇಕು. ನೀವು ಪಲ್ಯ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೂ ಕೂಡ ಪಚಡಿ ಥರ ಅಥವಾ ಸಾರು ಮಾಡುವಾಗ, ಬೇಳೆ ಮಾಡುವಾಗ ಕೂಡ ನೀವು ಯೂಸ್ ಮಾಡ್ಬೋದು ಮೆಂತೆ ಪಲ್ಯನ. ಮೆಂತೆ ಪಲ್ಯ ತಾಳಿಸಿದ ಮೇಲೆ ಇದು ಬಾಯ್ಲ್ ಮಾಡಿರೋ ಬೇಳೆನ ಹಾಕಬೇಕು. ಬಾಯ್ಲ್ ಮಾಡಿರೋ ಬೇಳೆ ಹಾಕಿ ಒಂದು 5 ಮಿನಿಟ್ಸ್ ಬೇಯಿಸಬೇಕು. ಬೇಳೆ ಹಾಕಿದ ಮೇಲೆ ಕಲಸಿ. ಹಸಿ ಮೆಂತೆ ಪಲ್ಯ ತಿನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬ್ಲಡ್ ಇಂಪ್ರೂವ್ ಆಗುತ್ತೆ, ಐರನ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಮೆಂತೆ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು 3 ರಿಂದ 4 ನಿಮಿಷ ಬೆನ್ಸಿದ್ರೆ ಸಾಕು, ಕುದಿಸಿದ್ರೆ ಸಾಕು. ಆಲ್ರೆಡಿ ಬೇಳೆ ಕುದ್ದಿರುತ್ತಲ್ಲ, ಸೊ 4 ನಿಮಿಷ ಕುದಿಯೋಗಿಬಿಟ್ರೆ ಸಾಕು, ಪಲ್ಯ ರೆಡಿ. ನೀವು ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.